ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಮ್ಮ ಕಿಡೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನಾನು ಡಾಕ್ಟರ್ ಕಾವ್ಯ. ಇವತ್ತು ನಾನು ಒಂದೊಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಂತ ಅಂದರೆ, ಒಕ್ಕಳಿಗೆ ಎಣ್ಣೆ ಹಾಕುವಂಥ ವಿಚಾರದಲ್ಲಿ ಎಷ್ಟೊಂದು ಅನುಕೂಲ ಇದೆ ಅಂತ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗಿದು ಸಾಮಾನ್ಯವಾಗಿ ಗೊತ್ತಿರ್ಬೋದು. ನಮ್ಮ ಹಳ್ಳಿಗಳ ಕಡೆ ಹೆಚ್ಚಾಗಿ ಯಾವುದೇ ಒಂದು ಹೊಟ್ಟೆ ಸಮಸ್ಯೆ ಬಂದರೆ ನಮ್ಮ ಅವ್ವ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಈಗಲೂ ಕೂಡ ಹೇಳ್ತಾರೆ ಲೈಕ್ ಓಕೆ ಎಣ್ಣೆ ಹಾಕು ಸ್ವಲ್ಪ ಒಕ್ಕಳಿಗೆ ನೋಡೋಣ ಹೋಗ್ಬೋದು ಅಂತ. ಅದು ಸಾಂಪ್ರದಾಯಿಕವಾಗಿ ಹೌದು, ಬಲವಾಗಿ ಆ ಪದ್ಧತಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ, ಬರ್ತಾನೂ ಇರುತ್ತೆ. ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಸಿಕ್ಕಾಬಟ್ಟೆ ನಂಬಿಕೆ ಕೂಡ ಇದೆ, ಅದು ವರ್ಕ್ ಆಗಿದೆ ಅಂತ. ಹಾಗಾದರೆ ಈ ಅಂಥ ಏನಿರ್ಬೋದು ಒಕ್ಕಳದು ಅಂತ ಅಂದರೆ, ನೋಡಿ ಇದು ಇಷ್ಟೇ ಅಲ್ಲ, ನಮ್ಮ ಹೊರಗಿನ ಪ್ರಪಂಚ ಅಲ್ಲ, ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ಈ ಒಂದು ಸಂಬಂಧ ಶುರುವಾಗುತ್ತೆ, ಒಕ್ಕಳು ಮತ್ತು ನಮ್ಮ ತಾಯಿಯ ನಡುವಿನ ಸಂಬಂಧ. ಹಾಗಾದರೆ ಏನಂತ ಲಾಭ ಅಪ್ಪ ಒಕ್ಕಳಿಗೆ ಎಣ್ಣೆ ಹಾಕೋದ್ರಿಂದ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಗಿಡದ ಬೇರಿಗೆ ನೀರು ಹಾಕ್ತೀವಿ, ಅದೇ ರೀತಿ ಅದು ಚಿಗುರಿ ಮರ ಆಗಲ್ವಾ, ಅಥವಾ ಗಿಡ ಆಗಿ ಫಲ ಕೊಡಲ್ವಾ, ಮರ ಆಗಿ ಫಲ ಕೊಡಲ್ವಾ? ಅದೇ ಥರ ಎಲ್ಲೋ ಒಂದು ಕಡೆ ನಾವು ಪೆಟ್ರೋಲ್ ಅಥವಾ ಡೀಸೆಲ್ನ ಒಂದು ಕಾರ್ಗೋ ಬೈಕೋ ಹಾಕ್ತೀವಿ, ಅದು ಇಡೀ ಆ ಒಂದು ವಾಹನನೇ ಚಲಾವಣೆ ಮಾಡಲ್ವಾ? ಅದೇ ರೀತಿ ಈ ಒಕ್ಕಳನ್ನ ಕೇಂದ್ರ ಬಿಂದು ಮತ್ತು ಎರಡನೇ ಮೆದುಳು ಅಂತಲೂ ಕರೀತಾರೆ. ಸುಮಾರು 72,000 ಸೂಕ್ಷ್ಮ ಶಕ್ತಿ ಚಾನೆಲ್ಗಳು ಈ ಒಂದು ಒಕ್ಕಳಿನ ಮುಖಾಂತರ ನಮ್ಮ ದೇಹದಲ್ಲಿ ಮರ್ಜ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ಹಲವಾರು ಎಣ್ಣೆಗಳಿದ್ದಾವೆ, ಹಲವಾರು ಎಣ್ಣೆ, ಹಲವಾರು ಪ್ರಯೋಜನ, ಹಲವಾರು ರೋಗಗಳಿಗೆ. ಜೊತೆಗೆ ಈ ವಿಡಿಯೋ ಲಾಸ್ಟಲ್ಲಿ ನಾನು ಯಾರು ಈ ಎಣ್ಣೆನ ಒಕ್ಕಳಿಗೆ ಹಾಕಬಾರ್ದು, ಜೊತೆಗೆ ಡಾಕ್ಟರ್ ಯಾವಾಗಲೂ ಹೇಳೋದು ಕೇಳಿದ್ದೀವಿ ಒಕ್ಕಳಿಗೆ ಎಣ್ಣೆ ಹಾಕಬೇಡಿ ಅಂತ, ಅದು ಯಾಕಂತಾರೆ, ಜೊತೆಗೆ ಒಂದು ಪದ್ಧತಿ ಕೂಡ ಇದೆ ಈ ಒಕ್ಕಳಿಗೆ ಎಣ್ಣೆ ಹಾಕೋದು, ಅದು ಏನಿರ್ಬೋದು, ಇದನ್ನೆಲ್ಲ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಪಟಪಟ ಅಂತ ಇವಾಗ ನಾನು ಯಾವ ಎಣ್ಣೆ ಯಾವ ಒಂದು ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ಒಕ್ಕಳಿಗೆ ಎಣ್ಣೆ ಯಾಕೆ ಹಾಕಬೇಕು ಅಂತ ಅಂದರೆ, ಅದು ನಾನು ಆಗಲೇ ಹೇಳ್ದಂಗೆ ಇದು ಕೇಂದ್ರ ಬಿಂದು ಹೌದು, ಜೊತೆಗೆ ಎಣ್ಣೆ ಹಾಕೋದ್ರಿಂದ ಆ ಒಂದು ಬ್ಲಡ್ ಫ್ಲೋನ ಅದು ನೀಟಾಗಿ ಯಾವ ಭಾಗದಲ್ಲಿ ಇದೆಯೋ ಆ ಭಾಗದಲ್ಲಿಗೆ ಸರ್ಕ್ಯುಲೇಟ್ ಮಾಡುತ್ತೆ. ನೀವು ಆ ಒಂದು ಎಣ್ಣೆ ಹಾಕಿದಾಗ ಈಗ ಪ್ರತಿಯೊಂದು ಸಮಸ್ಯೆಗೂ ಒಂದೇ ಮಾತ್ರ ಹೆಂಗೆ ನುಂಗಲ್ವೋ ಅದೇ ರೀತಿ ಪ್ರತಿಯೊಂದು ಸಮಸ್ಯೆಗೂ ಅದರದೇ ಆದ ಒಂದು ಎಣ್ಣೆ, ಅದರದೇ ಆದ ಒಂದು ಪದ್ಧತಿ ಕೂಡ ಇರುತ್ತೆ. ಓಕೆನಾ? ಸೊ ಇದು ನಾನು ಇವಾಗಲೇ ಅಲ್ಲ, ನಾನು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿರೋದು. ನನ್ನ ಬಾಣಂತನದಲ್ಲಿ ಆರೈಕೆಯಲ್ಲೂ ಎಷ್ಟು ಇಂಪಾರ್ಟೆಂಟು ಈ ಎಣ್ಣೆ ಒಕ್ಕಳಿಗೆ ಹಾಕೋದಂತ ನನಗೆ ಸಿಕ್ಕಾಬಟ್ಟೆ ಗೊತ್ತಿದೆ. ಅದರಿಂದ ನಾನು ನಿಮ್ಮ ಜೊತೆ ಒಂದಷ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಫಸ್ಟು ನಾನು ಈಗ ಯೂಶ್ವಲಿ ಫಸ್ಟ್ ಏನು ಸ್ಕಿನ್ ಡ್ರೈನೆಸ್ ಆಗಿರ್ಬೋದು, ಅಥವಾ ತುಟಿ ಒಡೆದಿರ್ಬೋದು, ಆ ಥರ ಒಂದು ಡ್ರೈನೆಸ್ ಸ್ಕಿನ್ನು, ತುಟಿ ಒಡೆದಿರೋದಕ್ಕೆಲ್ಲ ನೀವು, ಅಥವಾ ಯಾವುದೇ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇದ್ರೂ, ಅಂದರೆ ಶ್ವಾಸಕೋಶದ ಸಮಸ್ಯೆ, ಇನ್ಫೆಕ್ಷನ್, ಆ ಥರದಕ್ಕೆ ನೀವು ಸಾಸಿವೆ ಎಣ್ಣೆ ಬೆಸ್ಟ್. ಅದು ಬಿಟ್ಟು ಗ್ಲೋಯಿಂಗ್ ಸ್ಕಿನ್ಗೆ ಬೇರೆ ಇದೆ. ಗ್ಲೋಯಿಂಗ್ ಸ್ಕಿನ್ಗೆ ಸ್ವೀಟ್ ಆಲ್ಮಂಡ್ ಆಯಿಲನ್ನು ನೀವು ಯೂಸ್ ಮಾಡ್ಬೋದು. ಜೊತೆಗೆ ಯಾವುದೇ ಕಣ್ಣಿನ ಸಮಸ್ಯೆ ಇದ್ರೂ ಈ ಒಂದು ಬಾದಾಮಿ ಎಣ್ಣೆ, ಸ್ವೀಟ್ ಬಾದಾಮಿ ಎಣ್ಣೆ, ಇದನ್ನು ಯಾಕೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ಬಾದಾಮಿ ಎಣ್ಣೆ ಹೇರ್ಗೆ ಕೂಡ ಇದೆ. ಓಕೆನಾ? ಸೊ ಅದಕ್ಕೆ ನೀವು ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ತಗೊಂಡ್ರೆ ಅದರಲ್ಲಿ ಯಾವುದೇ ರೀತಿ ಬೇರೆ ಥರದ ಏನು ಕಾಂಪೋಸಿಷನ್ ಮಿಕ್ಸ್ ಆಗಿರೋದಿಲ್ಲ. ಏರ್ ಆಯಿಲ್ ಬೇರೆ ಇದೆ, ಸೊ ಅದಕ್ಕೆ ಇದನ್ನು ನೋಡ್ಕೊಂಡು ನೀವು ತಗೊಳ್ಳಿ. ಆಮೇಲೆ ಬಂದು ಬೇವಿನ ಎಣ್ಣೆ ಯಾವುದೇ ನೀವು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇರಲಿ, ಇಲ್ಲಿ ಮುಖಕ್ಕೆ ಎಲ್ಲರೂ ಪಿಂಪಲ್ ಆಗಿದ್ರು ನೀವು ಹೆಂಗೆ ಆ ಎಣ್ಣೆನ ಹಚ್ತೀರಾ, ಅದೇ ರೀತಿ ಪಿಂಪಲ್ ಇರ್ಬೋದು, ಸೊ ಇಚ್ಚಿಂಗ್ ಇರ್ಬೋದು, ಅಂಥ ಒಂದು ಟೈಮಲ್ಲಿ ನೀವು ಆ ಬೇವಿನ ಎಣ್ಣೆನ ಒಕ್ಕಳಿಗೆ ಹಾಕಿ. ಓಕೆ? ಮತ್ತು ಈಗ ಕೆಲವು ಟೈಮು ಹೊಟ್ಟೆಲಿ ಗ್ಯಾಸ್ ಅಥವಾ ಗುಡುಗುಡು ಶಬ್ದ ಬರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಅಂಥ ಟೈಮೆಲ್ಲ ನೀವು ಎಳ್ಳೆಣ್ಣೆನ ಯೂಸ್ ಮಾಡ್ಬೋದು. ಇದು ಬರೀ ಹೊಟ್ಟೆಗೆ ಮಾತ್ರ ಅಂತ ಅನ್ಕೋಬೇಡಿ, ಇನ್ಫರ್ಟಿಲಿಟಿ ರೇಟ್ಗೂ, ಅಂದರೆ ಈ ಒಂದು ಮಕ್ಕಳಾಗದೇ ಇರೋ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಆಯುರ್ವೇದದಲ್ಲಿ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಆ್ಯಕ್ಚುಲಿ. ಅದು ಬಿಟ್ಟು ಆಸಿಡಿಟಿ ಇರ್ಬೋದು, ಇಂಥ ಒಂದು ಸಮಸ್ಯೆಗಳಿಗೆ ನೀವು ಕೊಕೊನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆನ ಆದಷ್ಟು ಉಪಯೋಗಿಸಿ. ಅದು ಬಿಟ್ಟು ಇನ್ನು ಕಾನ್ಸ್ಟಿಪೇಷನ್ನು, ಇದಂತೂ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈಗ ಟಾಯ್ಲೆಟ್ಗೆ ಸರಿಯಾಗಿ ಹೋಗೋಕ್ಕಾಗ್ತಿರಲ್ಲ, ಅಂಥ ಟೈಮಲ್ಲಿ ನೀವು ಇದು ಕೈ ಎಣ್ಣೆ ಅಂದರೆ ಹರಳೆಣ್ಣೆನ ಹಾಕ್ಬೋದು. ಓಕೆ? ಜೊತೆಗೆ ಕೂದಲು ಸಮಸ್ಯೆ ಇರುತ್ತಲ್ಲ, ಉದುರುತ್ತಾ ಇರೋದು, ಪದೇ ಪದೇ ಉದುರುತ್ತಾ ಇರುತ್ತೆ, ಅಂದರೆ ಎಲ್ಲ ಓಕೆ ವಿಟಮಿನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಇನ್ನೂ ಕೂದಲು ಸಮಸ್ಯೆ ಇದೆ ಅಂದರೆ ಇದು ಒಂದ್ಸಾರಿ ನೀವು ಟ್ರೈ ಮಾಡ್ಬೋದು. ಅಂದರೆ ಹರಳೆಣ್ಣೆನ ನೀವು ಹಾಕ್ಬೋದು.
ಇದ್ರ ಬಿಟ್ಟು ಕೆಲವು ಟೈಮ್ ನಮಗೆ ಸ್ಟ್ರೆಸ್ ರಿಲೇಟೆಡ್ ಎಲ್ಲ ಇರುತ್ತೆ. ಸ್ಟ್ರೆಸ್ ಇರ್ಬೋದು, ಚಿಂತೆ, ಟೆನ್ಷನ್ನು, ನಿದ್ರೆ ಸಿಕ್ಕಾಬಟ್ಟೆ ಬರ್ತಿರಲ್ಲ, ಅಂದರೆ ಮಲ್ಕೊಂಡ್ರೂ ನಿದ್ದೆ ಬರ್ತಿರಲ್ಲ, ಜೊತೆಗೆ ಒಂಥರ ಇರಿಟೇಷನ್ನು ಆ ಥರ ಇದೆ ಅಂತ ಅಂದಾಗ ನೀವು ಹಸುವಿನ ತುಪ್ಪವನ್ನು ಕೂಡ, ಶುದ್ಧ ಹಸುವಿನ ತುಪ್ಪ, ಬ್ರಾಹ್ಮಿ ಆಯಿಲು, ಲ್ಯಾವೆಂಡರ್ ಆಯಿಲು ಇಂಥವನ್ನ ನೀವು ಒಕ್ಕಳಿಗೆ ಹಾಕ್ಬೋದು. ಹಸುವಿನ ತುಪ್ಪ ನೆನಪಿರಲಿ, ಇದು ಇನ್ನೊಂದು ಇಂಪಾರ್ಟೆಂಟು, ಸ್ಪರ್ಮ್ ಕೌಂಟನ್ನು ಮೇಂಟೈನ್ ಮಾಡೋದ್ರಲ್ಲಿ ಇದು ಸಿಕ್ಕಾಬಟ್ಟೆ ಬೆನಿಫಿಟ್ ಇದೆ ಹಸುವಿನ ತುಪ್ಪ. ಓಕೆ, ಸೊ ನೆಕ್ಸ್ಟ್ ಟೈಮ್ ನಿಮಗೆ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಇದು ಒಂದು ಸಾರಿ ಟ್ರೈ ಮಾಡಿ, ಇದರಿಂದ ಏನು ನಾವು ಕಳ್ಕೊಳ್ಳಲ್ಲ. ಜೊತೆಗೆ ಬಾಡಿ ಪೇಯ್ನು, ಮೆನ್ಸ್ಟ್ರುವಲ್ ಕ್ರ್ಯಾಂಪ್ಸ್, ಅಂದರೆ ಈಗ ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಬಟ್ಟೆ ಪೇಯ್ನ್ ಇರುತ್ತೆ, ಅಂಥವರು ಎಳ್ಳೆಣ್ಣೆನೂ ಹಾಕ್ಬೋದು. ಅದಿಲ್ಲ ಅಂತ ಅಂದರೆ ನೀವು ಕ್ಯಾಸ್ಟರ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇದು ಅಷ್ಟೇ ಅಲ್ಲ, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಮತ್ತು ಸೆಕ್ಷುವಲ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋದಕ್ಕೂ ಈ ಎಳ್ಳೆಣ್ಣೆ ಸಹಕಾರಿಯಾಗಿದೆ. ಓಕೆ, ಸೊ ಈ ಥರ ಒಂದು ವಿಧವಾದ ಎಣ್ಣೆಗಳನ್ನು ನೀವು ನಿಮ್ಮ ಸಮಸ್ಯೆಗಳಿಗೆ ಆರಾಮಾಗಿ ಹಾಕ್ಬೋದು. ಅದ್ರ ಜೊತೆಗೆ ಯಾವ ಟೈಮಲ್ಲಿ ಹಾಕಿದ್ರೆ ಇದು ತುಂಬ ಬೆನಿಫಿಟ್ ಅಂತ ಕೇಳ್ತಿರ್ತಾರೆ. ಯಾವ ಟೈಮಲ್ಲಿ ಅಂದರೆ ಯೂಶ್ವಲಿ ದ ಬೆಸ್ಟ್ ಟೈಮ್ ಅಂತಂದರೆ ನೀವು ಮಲಗುವಾಗ. ಓಕೆನಾ, ನೀವು ಮಲಗಕ್ಕೆ ಇನ್ನೇನೋ ಬೆಡ್ ಮೇಲೆ ಹೋಗ್ಬೇಕನ್ನಾಗ ಹಾಕಿ, ಅದು ಬೆಸ್ಟ್ ಟೈಮು. ಅದಾಗಿಲ್ಲ ಅಂತ ಅಂದರೆ ಸ್ನಾನ ಆದಮೇಲೆ ನೀವು ಆ ಒಂದು ಎಣ್ಣೆ ಹಾಕೊಳ್ಳೋದನ್ನ ರೂಢಿ ಮಾಡಿ. ಸುಮಾರು 21 ದಿನ ಈ ಸೈಕಲ್ನ ಮಾಡಲೇಬೇಕು, ಯಾವುದೇ ಸಮಸ್ಯೆ ಇದ್ರೂ. ಈ ಕ್ರ್ಯಾಂಪ್ಸು, ಬಾಡಿ ಪೇಯ್ನು ಈ ಥರದ್ದೆಲ್ಲ ಇಮಿಡಿಯೇಟ್ ಆಗಬೇಕಂದ್ರೆ ನೀವು ಆ ಟೈಮಲ್ಲಿ ಹಾಕಿ ಸಾಕು. ಬಟ್ ಈಗ ನಿದ್ರೆ ಅಂಥ ಟೈಮ್ಗಳು ಒಂದಿನಕ್ಕೆ ಹೋಗೋದಿಲ್ಲ ಅಲ್ವಾ, ಸೊ ಅಂಥದಕ್ಕೆಲ್ಲ ನೀವು 21 ಡೇಸು ಯೂಸ್ ಮಾಡ್ಬೋದು. ಈ ಯಾವ ರೀತಿ ಹಚ್ಬೇಕಪ್ಪ ಅಂತ ಅಂದರೆ ನೋಡಿ, ನಿಮ್ಮದು ಉಂಗುರದ ಬೆರಳಿದೆಯಲ್ಲ, ಅದರಲ್ಲಿ ಎಣ್ಣೆನ ತಗೊಂಡು ನೀವು ಒಂದೇ ಸರ್ಕ್ಯುಲರ್ ಮೋಷನಲ್ಲಿ ಹಚ್ತಾ ಬರಬೇಕು. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಡಾಕ್ಟರ್ಸ್ ಹೇಳ್ತಾರೆ ಮಕ್ಕಳಿಗೆ ಎಣ್ಣೆ ಹಾಕಬೇಡಿ ಒಕ್ಕಳಿಗೆ ಅಂತ ಹೇಳ್ತಾರೆ. ಯಾಕಪ್ಪ ಆ ಥರ ಹೇಳ್ತಾರೆ ಅಂತ ಅಂದರೆ ಫಂಗಲ್ ಇನ್ಫೆಕ್ಷನ್ ಏನಾದರೂ ಆಗ್ಬೋದು ಒಕ್ಕಳಲ್ಲಿ ಅನ್ನೋದು ಸಿಕ್ಕಾಬಟ್ಟೆ ಕನ್ಸರ್ನ್ ಇರುತ್ತೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಹೇಳ್ತಾರೆ ಒಕ್ಕಳಿಗೆ ಎಣ್ಣೆ ಹಾಕಬೇಡಿ ಅಂತ. ಅದು ಬಿಟ್ಟು ನೀವು ಕ್ಲೀನ್ ಮಾಡಬೇಕು ಯಾವಾಗ್ಲೂ. ಲೈಕ್ ಹಾಕ್ದಿರಾ, ಇದು ಎಣ್ಣೆ ಹಾಕಿದ್ದೀರಾ ಅಂದ ತಕ್ಷಣ ನೆಕ್ಸ್ಟ್ ಡೇ ಎಣ್ಣೆ ಹಾಕುವಾಗ ಒಕ್ಕಳಿಗೆ ಅದನ್ನು ಕ್ಲೀನ್ ಮಾಡಿ ನೀಟಾಗಿ. ಆವಾಗ ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ, ಆ ಒಂದು ಹಳೆ ಎಣ್ಣೆ ನಿಮ್ಮ ಒಕ್ಕಳಲ್ಲಿ ನಿಂತ್ಕೊಳ್ಳೋದಿಲ್ಲ. ಓಕೆ, ಯಾರು ಹಾಕಬಾರ್ದು ಅಂತ ಅಂದರೆ ಈಗ ಹರ್ನಿಯಾ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋರು, ಆಲ್ರೆಡಿ ಒಕ್ಕಳಲ್ಲಿ ಇನ್ಫೆಕ್ಷನ್ ಇರೋರು, ಇಂಥವರು ದಯವಿಟ್ಟು ಈ ಒಂದು ಒಕ್ಕಳಿನ ಎಣ್ಣೆ ಪದ್ಧತಿನ ದಯವಿಟ್ಟು ಹಾಕಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಯಾವುದೇ ಅನಿಸಿಕೆ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮುಂದೆ ಯಾವುದೇ ಹೊಸ ವಿಡಿಯೋಗೆ ಬೆಲ್ ಐಕಾನ್ ನ ಮರಿದೇ ಪ್ರೆಸ್ ಮಾಡಿ. ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ.